Hello everyone. Let us start today's class. Today's class topic is interest on partners drawings. So as you all know that the amount of drawings is any amount or any money or money's worth which is withdrawn by the proprietor from the business for his personal use. That amount is called it as drawings. So instead of using those amount for business, if the person or the partner uses those money for his personal use, those amount are considered as the amount of drawings. So business ಗೋಸ್ಕರ ಯೂಸ್ ಮಾಡ್ದೇನೆ ಪರ್ಸ್ನಲ್ ಯೂಸಿಗೋಸ್ಕರ ಅಮೌಂಟನ್ನ ಬಿಸ್ನೆಸ್ಸಿಂದ ವಿತ್ಡ್ರಾ ಮಾಡಿದ್ರೆ ನಾವೇನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತೀವಿ, 1 lakh rupees ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತೀವಿ, 1 lakh rupeesಲ್ಲಿ 10,000 rupeesನ ಬಿಸ್ನೆಸ್ಸಿಂದ ವಿತ್ಡ್ರಾ ಮಾಡ್ತೀನಿ. 10,000 rupeesನ್ನು ಏನು ಮಾಡಬೇಕು, ನಾನು ಬಿಸ್ನೆಸ್ಸಿಗೆ ಪರ್ಚೇಸ್ ಆಫ್ ಫರ್ನಿಚರ್, ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಏನಕ್ಕಾದರೂ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳೋದಿಲ್ಲ. ಇಫ್ ಇನ್ ಆರ್ಡರ್ ಟು ಪರ್ಚೇಸ್ ಎನಿ ವೆಜಿಟೇಬಲ್ಸ್, in order to do any shoppings, in order to pay my electricity bill, in order to pay vehicle bill, these are personal uses. So these expenses are considered as the amount of drawings. If the partner is withdrawn the money for his personal use, that amount is called it as drawings. So for the amount of withdrawings, the partner has to pay some of the amount of interest. Withdraw ಮಾಡಿರೋದಕ್ಕೆ ಏನು ಮಾಡಬೇಕು, ಇಂಟ್ರೆಸ್ಟ್ ಅಮೌಂಟನ್ನು ಪೇ ಮಾಡಬೇಕು. ಸೊ ಇಂಟ್ರೆಸ್ಟ್ ಪರ್ಸೆಂಟೇಜ್ ಈಸ್ ರೆಕಾರ್ಡೆಡ್ ಆರ್ ದ ಇಂಟ್ರೆಸ್ಟ್ ಪರ್ಸೆಂಟೇಜ್ ಈಸ್ ನೋಟೆಡ್ ಇನ್ ಪಾರ್ಟ್ನರ್ಶಿಪ್ ಡೀಡ್. ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಕಟ್ಟಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿರ್ತಾರೆ, ಎಲ್ಲಿ ನೋಟ್ ಮಾಡಿರ್ತಾರೆ, ಪಾರ್ಟ್ನರ್ಶಿಪ್ ಡೀಡಲ್ಲಿ ರೆಕಾರ್ಡ್ ಮಾಡಿರ್ತಾರೆ, ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದ ಪರ್ಸೆಂಟೇಜ್ ವಿಚ್ ವಾಸ್ ರೆಕಾರ್ಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್, ದ ಪಾರ್ಟ್ನರ್ ಹ್ಯಾಸ್ ಟು ಪೇ ದ ಅಮೌಂಟ್ ಆಫ್ ಇಂಟ್ರೆಸ್ಟ್. ಸೊ ಬೇಸಿಕಲಿ ದೆರ್ ಈಸ್ ನೋ ಸಚ್ ಇಂಟ್ರೆಸ್ಟ್ ಟುವರ್ಡ್ಸ್ ದೇರ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟನ್ನು ರೆಕಾರ್ಡ್ ಮಾಡೋದಿಲ್ಲ. ಆದರೂ ಕೂಡ ಇಫ್ ಇನ್ ಕೇಸ್ ಎನಿ ಪರ್ಸೆಂಟೇಜ್ ಅಮೌಂಟ್ಸ್ ಆರ್ ಎನಿ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಆರ್ ರೆಕಾರ್ಡೆಡ್ ಇನ್ partnership deed, the partner has to pay the amount of interest. So partnership agreement may also provide for charging of interest on amount withdrawn out of the firm by the partners for their personal use. ಇಲ್ಲೇನು ಹೇಳ್ತಿದ್ದಾರೆ, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಡೀಡ್. ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನು ಪ್ರೊವೈಡ್ ಮಾಡಿರ್ತಾರೆ, ಚಾರ್ಜಿಂಗ್ ಆಫ್ ಇಂಟ್ರೆಸ್ಟ್. ಏನಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು, ಡ್ರಾಯಿಂಗ್ಸ್ ಅಮೌಂಟ್ ಮೇಲೆ ಏನು ಅಮೌಂಟ್ ವಿತ್ಡ್ರಾ ಮಾಡಿರ್ತಾರೆ ಆ ಅಮೌಂಟಿಗೆ ಡ್ರಾಯಿಂಗ್ಸ್ ಅಮೌಂಟ್, ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪಾರ್ಟ್ನರು ಅವ್ನ ಪರ್ಸ್ನಲ್ ಯೂಸ್ಗೆ ವಿತ್ಡ್ರಾ ಮಾಡ್ಕೊಂಡಾಗ ಮಾತ್ರ. ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮೇ ಆಲ್ಸೋ ಪ್ರೊವೈಡ್ ಫಾರ್ ಚಾರ್ಜಿಂಗ್. As stated earlier, no interest is charged on the drawings if there is no express agreement among the partners about it. However, if the partnership deed so provides for, the interest is charged at an agreed rate for the period for the amount remained outstanding from the partners during an accounting year. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾರ್ಟ್ನರ್ಸ್ ಏನಾದರೂ ಪರ್ಸ್ನಲ್ ಯೂಸಿಗೆ ಅಂತ ಅಮೌಂಟನ್ನು ವಿತ್ಡ್ರಾ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಚಾರ್ಜ್ ಮಾಡ್ತೀವಿ. ಆ ರೇಟ್ ಆಫ್ ಇಂಟ್ರೆಸ್ಟನ್ನು ಪಾರ್ಟ್ನರ್ಸ್ಗಳು ಪೇ ಮಾಡಬೇಕು. ಮುಂಚೆನೇ ಹೇಳಿರೋ ಥರ ಯಾವುದೇ ರೀತಿ ನಾವು ಇಂಟ್ರೆಸ್ಟ್ ಆನ್ ಚಾರ್ಜ್ ಡ್ರಾಯಿಂಗ್ಸ್ ಮೇಲೆ ಯಾವುದೇ ರೀತಿ ನಾವು ಇಂಟ್ರೆಸ್ಟನ್ನು ಚಾರ್ಜ್ ಮಾಡೋದಿಲ್ಲ. ಆದರೂ ಕೂಡ ಇಫ್ ದೇರ್ ಈಸ್ ನೋ ಎಕ್ಸ್ಪ್ರೆಸ್ ಅಗ್ರಿಮೆಂಟ್ ಅಮಾಂಗ್ ದ ಪಾರ್ಟ್ನರ್ಸ್, ಆ ಪಾರ್ಟ್ನರ್ಸ್ ಮೇಲೆ ಈ ಇನ್ಫಾರ್ಮೇಷನ್ ಏನೂ ಹೇಳಿಲ್ಲ ಅಂತ ಹೇಳಿದಾಗ ಮಾತ್ರ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಆದರೂ ಕೂಡ however if the partnership deed so provides for it, ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಾದರೂ ಅದನ್ನು ರೆಕಾರ್ಡ್ ಮಾಡಿದ್ರು ಅಂತ ಹೇಳಿದ್ರೆ the interest is charged at an agreed rate for the period for the amount remained outstanding from the partners during an accounting year. ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ಮಾಡ್ತೀವಿ, ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಮೌಂಟ್ ಉಳಿದಿರುತ್ತೆ ಆ ಅಮೌಂಟಿಗೆ ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕು, ರಿಮೈನಿಂಗ್ ಎಷ್ಟು ಅಮೌಂಟ್ ಆಗಿದೆ, ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕೂಡ ಏನು ಮಾಡ್ತಾ ಹೋಗ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಈಸ್ ಜನರಲಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಇಂಟ್ರೆಸ್ಟ್ ರೇಟ್ ಗಿವನ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಸೊ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅನ್ನು ಯೂಶ್ವಲಿ ನಾವೇನು ಮಾಡ್ತೀವಿ, ಆ್ಯಸ್ ಐ ಟೋಲ್ಡ್ ದಟ್ ದ ಟೋಟಲ್ ಪರ್ಸೆಂಟೇಜ್ ವಿಚ್ ಆಸ್ ರೆಕಾರ್ಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್ ದಟ್ ಆರ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಡ್ರಾಯಿಂಗ್ಸ್. ಆ ಪರ್ಸೆಂಟೇಜನ್ನು ಎಷ್ಟು ಡ್ರಾಯಿಂಗ್ಸ್ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಂಡಿರ್ತಾರೆ, ವಿತ್ಡ್ರಾ ಮಾಡಿರೋವಂಥ ಡ್ರಾಯಿಂಗ್ಸ್ ಅಮೌಂಟ್ ಬೇಸ್ ಮೇಲೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು. ಸೊ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಈಸ್ ಆ್ಯನ್ ಇನ್ಕಮ್ ಟು ದ ಫರ್ಮ್. ಗೊತ್ತಾಯ್ತಾ, ಪಾರ್ಟ್ನರ್ಸ್ ಮಾಡ್ತಿದ್ವಿ ಅಲ್ವಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಏನಂತ ಬರಿತಿದ್ವಿ, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್
ಯಾಕೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಇಟ್ ಈಸ್ ಅ ಕೈಂಡ್ ಆಫ್ ಇನ್ಕಮ್ ಔಟ್ ಆಫ್ ದ ಪ್ರಾಫಿಟನ್ನ ಬಿಟ್ಟು ಎಕ್ಸೆಸ್ ಪ್ರಾಫಿಟ್ ಇದು ಅಥವಾ ಎಕ್ಸೆಸ್ ಇನ್ಕಮ್ ಇದು. ಹಾಗಾಗಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಈಸ್ ಕನ್ಸಿಡರ್ಡ್ ಆಸ್ ಇನ್ಕಮ್ ಟು ದ ಫರ್ಮ್. ಇಟ್ ಈಸ್ ಟು ಬಿ ರಿಕವರ್ಡ್ ಫ್ರಮ್ ದ ಪಾರ್ಟ್ನರ್. ಸೊ ಇದನ್ನು ಯಾರಿಂದ ರಿಕವರ್ ಮಾಡ್ಕೋತಾರೆ, ಯಾರಿಂದ ರಿಸೀವ್ ಮಾಡ್ತಾರೆ? ಜನರಲಿ ಆರ್ ಯೂಶುವಲಿ ಫ್ರಮ್ partners. Hence it is debited to partners capital account. So the amount of drawings is recorded in the debit side. Why? Because it decreases the amount of capital. So we are going to record that amount in debit side of partners capital account. Profit and loss appropriation account ಅಲ್ಲಿ credit side ಅಲ್ಲಿ ಬರಿತೀವಿ, ಯಾಕಂತ ಹೇಳಿದ್ರೆ it is a kind of income. Partners capital account ಅಲ್ಲಿ debit side ಅಲ್ಲಿ ಬರಿತೀವಿ, ಯಾಕಂತ ಹೇಳಿದ್ರೆ it is the expenses or the amount of drawings is decreases the value of capital. ಯಾಕಂದರೆ 1,00,000 ನಾನು ಇನ್ವೆಸ್ಟ್ ಮಾಡಿರ್ತೀನಿ, ಅದರ 10,000 ರೂಪಾಯಿನ ನಾನು ಪರ್ಸನಲ್ ಯೂಸಿಗೆ ಅಂತ ವಿಡ್ರಾ ಮಾಡಿಕೊಂಡೆ, ರಿಮೈನಿಂಗ್ ಎಷ್ಟು ಉಳಿಯುತ್ತೆ? 90,000 rupees ಮಾತ್ರ ಉಳಿಯುತ್ತೆ. ಸೊ 1,00,000 rupees ಇದ್ದಿದ್ದು 90,000 ಆಯಿತು ಅಂತ ಹೇಳಿದ್ರೆ ಏನಾಯ್ತು ಇಲ್ಲಿ? ಇಟ್ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ವ್ಯಾಲ್ಯೂ ಡಿಕ್ರೀಸ್ಡ್ ಆಗುತ್ತೆ. ಹಾಗಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಕನ್ಸಿಡರ್ಡ್ ಆಸ್ ಇನ್ಕಮ್ ಫಾರ್ ದ ಫರ್ಮ್ ಆ್ಯಂಡ್ ದ ಅಮೌಂಟ್ ಆಫ್ ಡ್ರಾಯಿಂಗ್ ಶುಡ್ ಬಿ ರೆಕಾರ್ಡೆಡ್ ಇನ್ ಡೆಬಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ account. So it is necessary to calculate interest on drawings of the firm. Interest on drawings is considered as income and interest on drawings is recorded debit side of partners capital account. So next one is different methods of calculating interest on partners drawings. So there are basically 3 methods to calculate interest on ಡ್ರಾಯಿಂಗ್ಸ್. ಬೇಸಿಕ್ಕಾಗಿ 3 ಮೆಥಡ್ಸ್ ಇದೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಫಸ್ಟ್ ಒನ್ ಈಸ್ ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್. ಸೆಕೆಂಡ್ ಒನ್ ಈಸ್ ಪ್ರಾಡಕ್ಟ್ ಮೆಥಡ್. ಥರ್ಡ್ ಒನ್ ಈಸ್ ಆವ್ರೇಜ್ ಪೀರಿಯಡ್ ಮೆಥಡ್ ಆರ್ ಶಾರ್ಟ್ಕಟ್ ಮೆಥಡ್. ಫಸ್ಟ್ ಒನ್ ಯಾವುದು? ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಮೆಥಡ್. ಸೆಕೆಂಡ್ ಒನ್ನು ಪ್ರಾಡಕ್ಟ್ ಮೆಥಡ್. ಥರ್ಡ್ ಒನ್ನು ಆವ್ರೇಜ್ ಪೀರಿಯಡ್ ಮೆಥಡ್. ನಮಗೆ ಬರೋದು ಓನ್ಲಿ ಡೈರೆಕ್ಟ್ ಮೆಥಡ್ ಬರೋದಿಲ್ಲ, ಓನ್ಲಿ ಪ್ರಾಡಕ್ಟ್ ಮೆಥಡ್ ಆ್ಯಂಡ್ ಆವ್ರೇಜ್ ಪೀರಿಯಡ್ ಮೆಥಡ್. ಪ್ರಾಡಕ್ಟ್ ಮೆಥಡ್ ಅಥವಾ ಆವ್ರೇಜ್ ಪೀರಿಯಡ್ ಮೆಥಡ್ ಎರಡರಲ್ಲಿ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಬಂದೇ ಬರುತ್ತೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಆದರೂ ಕೇಳ್ಬೋದು, ಇಲ್ಲ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಆವ್ರೇಜ್ ಪೀರಿಯಡ್ ಮೆಥಡ್ ಅಂತನಾದರೂ ಕೇಳ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಬಂದೇ ಬರುತ್ತೆ. ಫಸ್ಟ್ ಒನ್ ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್. ಡೈರೆಕ್ಟ್ ಮೆಥಡ್ ಅಂದರೆ ಏನು? ಇಲ್ಲೇ ಹೇಳ್ತಾ ಇದ್ದಾರೆ, ಡೈರೆಕ್ಟಾಗೇ ಕೊಟ್ಬಿಟ್ಟಿರ್ತಾರೆ, ಆ ಅಮೌಂಟ್ ಮೇಲೆ ಏನು ಮಾಡಬೇಕು, ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೀಕ್ಲಿ ಎಷ್ಟು ವಿತ್ಡ್ರಾ ಮಾಡ್ದ, ಅಥವಾ ಮಂತ್ಲಿ ಎಷ್ಟು ವಿತ್ಡ್ರಾ ಮಾಡ್ದ, 6 months ಅಂತ ಎಷ್ಟು ವಿತ್ಡ್ರಾ ಮಾಡ್ದ, 3 monthsಗೆ ಎಷ್ಟು ವಿತ್ಡ್ರಾ ಮಾಡ್ದ, ಏನೂ ಕೊಡೋದಿಲ್ಲ. ವರ್ಷಕ್ಕೆ ಒಂದು ಸತಿ ಇಯರ್ಲಿ ಒನ್ಸ್ ಅವನು 10,000 ವಿತ್ಡ್ರಾ ಮಾಡ್ದ, 20,000 ವಿತ್ಡ್ರಾ ಮಾಡ್ದ, 90,000 ವಿತ್ಡ್ರಾ ಮಾಡ್ದ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಇಯರ್ಲಿ ಒನ್ಸ್ ಮಾತ್ರ ಕೊಡ್ತಾರೆ. ಆ ಅಮೌಂಟ್ ಬೇಸ್ ಮೇಲೆ ಏನು ಮಾಡ್ತೀವಿ ನಾವು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಅಂಡರ್ ದ ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಮೆಥಡ್, ಇಂಟ್ರೆಸ್ಟ್ ಇಸ್ ಕ್ಯಾಲ್ಕುಲೇಟೆಡ್ ಆನ್ ಈಚ್ ಐಟಮ್ ಆಫ್ ಡ್ರಾಯಿಂಗ್ ಸೆಪರೇಟ್ಲಿ at the specified rate of interest on the amount of that drawings from the date of that drawings to the end of the accounting period. ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಈಚ್ ಪ್ರತಿಯೊಂದಕ್ಕೂ ಕೂಡ ಡೈರೆಕ್ಟ್ ಮೆಥಡ್ ಅಥವಾ ಸ್ಪೆಸಿಫಿಕ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಲ್ಕುಲೇಟಿಂಗ್ ಈಚ್ ಐಟಮ್ ಆಫ್ ಡ್ರಾಯಿಂಗ್ ಸಪರೇಟ್ಲಿ ಎಟ್ ದ ಸ್ಪೆಸಿಫೈಡ್ ರೇಟ್ ಆಫ್ ಇಂಟ್ರೆಸ್ಟ್. 3 months ಒನ್ಸು 3 months ಒನ್ಸ್ ಏನಾದರೂ ಕೊಟ್ಟಿದ್ದ ಅಂತ ಹೇಳಿದ್ರೆ ಆ 3 monthsಗೆ ಎಷ್ಟಾಗುತ್ತೆ ಅಂತ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡ್ತೀವಿ. 6 months ಒನ್ಸ್ ಅಂತೆಲ್ಲ ಕೊಟ್ಟಿದ್ದ ಅಂತ ಹೇಳಿದ್ರೆ 6 monthsಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದೇ ಸಲ ಇಷ್ಟು ಅಮೌಂಟು ಅಂತ ಅಂದ್ಬಿಟ್ಟು ಕ್ವಶನಲ್ಲಿ ಕೊಟ್ಟಿದ್ದ ಅಂತ ಹೇಳಿದ್ರೆ ಟೋಟಲ್ ಇಯರಿಗೆ ಒಂದ್ಸಲ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಅಂಡರ್ ದಿಸ್ ಮೆಥಡ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ, ಅಮೌಂಟ್ ಆಫ್ ಡ್ರಾಯಿಂಗ್ಸ್. ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಎಷ್ಟು ವಿತ್ಡ್ರಾ ಮಾಡ್ದ, ಇಲ್ಲ 3 monthsಗೆ ಎಷ್ಟು ವಿತ್ಡ್ರಾ ಮಾಡ್ದ, 6 monthsಗೆ ಎಷ್ಟು ವಿತ್ಡ್ರಾ ಮಾಡ್ದ ಅಂತ ನಮಗೆ ಸ್ಪೆಸಿಫಿಕ್ಕಾಗಿ ಕೊಟ್ಟಿರ್ತಾರೆ. ಆ ಬೇಸ್ ಮೇಲೇ ಏನು ಮಾಡ್ತೀವಿ ನಾವು, ಡ್ರಾಯಿಂಗ್ಸ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಎಷ್ಟು ವಿತ್ಡ್ರಾ ಮಾಡ್ದ, ಫಾರ್ ಎಕ್ಸಾಂಪಲ್ 1,000 rupees, 15,000 rupees, 10,000 rupees. It is based on the partners withdrawings. Next, into rate. Rate means interest on drawings or percentage of drawings. ಎಷ್ಟು ಪರ್ಸೆಂಟೇಜು ಇಂಟ್ರೆಸ್ಟ್ ಕಟ್ಟಬೇಕು ಆ ಪರ್ಸೆಂಟೇಜಿಗೆ ರೇಟ್ ಅಂತ ಹೇಳ್ತೀವಿ. ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಅಂದರೆ ಈಗ ಅವನು ಅಮೌಂಟನ್ನ ಜೂನಲ್ಲಿ ವಿತ್ಡ್ರಾ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅಕೌಂಟಿಂಗ್ ಇಯರ್ ಎಂಡ್ ಆಗೋದು ಯಾವಾಗ, 31st March 2019. ಅಕೌಂಟಿಂಗ್ ಇಯರ್ ಓಪನ್ ಆಗೋದು 1/4/2018. If the accounting year starts on 1/4/2018, it ends on 31st March 2019. ಈ ಪೀರಿಯಡಲ್ಲಿ
ಮಿಡಲಲ್ಲಿ ಏನಾರು ಅವ್ನು ವಿಡ್ರಾ ಮಾಡ್ದ ಅಂತ ಹೇಳಿದ್ರೆ 31st ಅಕೌಂಟಿಂಗ್ ಇಯರ್ ಎಂಡ್ ಆಗೋ ತನಕ ಇನ್ನೂ ಎಷ್ಟು ಮಂತ್ ಉಳಿದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅವ್ನು ಜೂನ್ 1ಗೆ ಅಮೌಂಟನ್ನು ವಿಡ್ರಾ ಮಾಡ್ದ ಅಂತ ಹೇಳಿದ್ರೆ ಜೂನ್ 1ಗೆ ಮಾಡ್ತಿರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ ದ ಮಂತ್ ಆಫ್ ಜೂನ್ ಆಲ್ಸೋ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಟೋಟಲ್ ಎಷ್ಟು ಮಂತ್ ಉಳಿದಿರುತ್ತೆ? 10 months ಔಟ್ ಆಫ್ 12 months. 12 months ಇಸ್ ಕಂಪಲ್ಸರಿ. 12 months ಕೊಟ್ಟಿರ್ತಾರೆ, ಯಾಕಂದರೆ 1 yearಗೆ ಟೋಟಲ್ 12 months ಇರುತ್ತೆ. 12 monthsಲ್ಲಿ ಅವನು ಎಷ್ಟು ಮಂತ್ ಆ ಅಮೌಂಟನ್ನು ಯೂಸ್ ಮಾಡ್ಕೋತಾನೆ? 10 months ಆ ಅಮೌಂಟನ್ನು ಯೂಸ್ ಮಾಡ್ಕೋತಾನೆ. ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಎಷ್ಟು ವಿಡ್ರಾ ಮಾಡಿರ್ತಾನೆ ಆ ಅಮೌಂಟನ್ನ ಇಂಟು ರೇಟ್, ಎಷ್ಟು ರೇಟ್ ಆಫ್ ಪರ್ಸೆಂಟೇಜ್ ಇರುತ್ತೆ ಮಲ್ಟಿಪ್ಲೈ ಮಾಡ್ತೀವಿ, ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್, ಯಾವಾಗ ಅವ್ನು ವಿಡ್ರಾ ಮಾಡಿದ ವಿತ್ಡ್ರಾ ಮಾಡಿರೋ ಡೇಟಿಂದ ಅಕೌಂಟಿಂಗ್ ಇಯರ್ ಎಂಡ್ ಡೇಟ್ ತನಕ ಕ್ಯಾಲ್ಕುಲೇಟ್ ಮಾಡಬೇಕು, ಡಿವೈಡೆಡ್ ಬೈ 12 months. 12 months ಕೊಟ್ಟಿರ್ತಾರೆ ಕಂಪಲ್ಸರಿ ಅದು, ಯಾಕಂದರೆ ಇಯರಿಗೆ 12 months ಇರುತ್ತೆ. 12 monthsಲ್ಲಿ ಅವ್ನು ಎಷ್ಟು ಮಂತ್ ಆ ಅಮೌಂಟನ್ನು ಯೂಸ್ ಮಾಡ್ದ ಅಂತ ಕ್ಯಾಲ್ಕುಲೇಟ್ ಮಾಡೋದೇ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ months. So the direct method is desirable and can be conveniently followed when the drawings are made by a partner only once in the accounting year or few times is 2 or 3 times. ನಾನು ಹೇಳಿದೆ ಆಗಲೇ ಡೈರೆಕ್ಟ್ ಮೆಥಡನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟೋಟಲ್ ಅಮೌಂಟ್ಗಳನ್ನು ಕೊಟ್ಬಿಟ್ಟಿರ್ತಾರೆ. 3 monthsಗೆ ಇಷ್ಟು ಅವ್ನು ವಿಡ್ರಾ ಮಾಡಿದ, 6 monthsಗೆ ಇಷ್ಟು, ಮಂತ್ಲಿ ಕೊಡೋದಿಲ್ಲ, ಒಂದು ಲಮ್ಸಮಲ್ಲಿ ಕೊಡ್ತಾನೆ. 3 months 6 months ಅಥವಾ ಸ್ಪೆಸಿಫೈಡ್ ಆಗಿ ಕೊಟ್ಟಾಗ ನಾವೇನು ಮಾಡ್ತೀವಿ? ಡೈರೆಕ್ಟ್ ಮೆಥಡನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅವನು ಯೂಶ್ವಲಿ 1-2 ಸಲ ಇಲ್ಲ 3 ಸಲ ಮಾತ್ರ ವಿಡ್ರಾ ಮಾಡ್ತಾನೆ. ಆಗೇನು ಮಾಡ್ತೀವಿ? ಟೋಟಲ್ ಅಮೌಂಟ್ ಬೇಸ್ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. Next, second one is product method. This is very important. This can be asked for 6 marks. Compulsorily 6 marksಗೆ ಬಂದೇ ಬರುತ್ತೆ ಇದು. Profit and loss appropriation account is compulsory as well as product method is also compulsory. So direct method ಅಲ್ಲಿ ಏನು ಮಾಡ್ತೀವಿ? ಡೈರೆಕ್ಟಾಗಿ ಅಮೌಂಟನ್ನು ಹಾಕಿಬಿಟ್ಟು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿ ನಂಬರ್ ಆಫ್ ಮಂತ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ರೆಕಾರ್ಡ್ ಮಾಡಿಬಿಡ್ತೀವಿ. So under the product method, interest is calculated on the total product of the various drawings made by a partner during the accounting period at the specified rate of interest for 1 unit of outstanding period, say a month. So product ಮೆಥಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಅವನು 3 months 6 months ಹಾಗೆ ಮಾಡೋದಿಲ್ಲ. ಪ್ರತಿ ತಿಂಗಳು 2 months once ಇಲ್ಲ 15 days once ಇಲ್ಲ ಒನ್ಸ್ ಇನ್ ಅ ಮಂತ್ ಏನು ಮಾಡ್ತಾನೆ? ವಿಡ್ರಾ ಮಾಡ್ಕೋತಾನೆ. ಈ ತಿಂಗಳು 1ನೇ ತಾರೀಕಿಗೆ ವಿಡ್ರಾ ಮಾಡಿದ್ರೆ ನೆಕ್ಸ್ಟ್ ತಿಂಗಳು 31st ವಿಡ್ರಾ ಮಾಡ್ಬೋದು, ಅದರ ನೆಕ್ಸ್ಟ್ ತಿಂಗಳು 15th ವಿಡ್ರಾ ಮಾಡ್ಬೋದು, ಅದರ ನೆಕ್ಸ್ಟ್ ಮಂತು 1st ವಿಡ್ರಾ ಮಾಡ್ಬೋದು. ಏನು ಮಾಡ್ತಾನೆ? ಎವ್ರಿ ಮಂತಾರು ವಿಡ್ರಾ ಮಾಡ್ಬೋದು. ಇಲ್ಲ ಇಯರಲ್ಲಿ ಒಂದು 3 times 4 times 5 times 12 times ಕೂಡ ಏನು ಮಾಡ್ಬೋದು? ಅವನು ವಿಡ್ರಾ ಮಾಡ್ಬೋದು. ಅವನು ಯಾವಾಗ ಬೇಕಾದ್ರೆ ವಿಡ್ರಾ ಮಾಡ್ಬೋದು, ಎಷ್ಟು ಅಮೌಂಟ್ ಬೇಕಾದ್ರೆ ವಿಡ್ರಾ ಮಾಡ್ಬೋದು. ಬಟ್ ಹಿಯರ್ ಸ್ಪೆಸಿಫಿಕಲಿ ದೇ ವಿಲ್ ಗಿವ್ ದ ಡೇಟ್ ಆಫ್ ವಿತ್ ಡ್ರಾಯಿಂಗ್ಸ್. ಅವನು ಯಾವಾಗ ವಿಡ್ರಾ ಮಾಡ್ದ ಆ ವಿಡ್ರಾ ಮಾಡಿರೋ ಅಂಥ ಡೇಟನ್ನು ಕಂಪಲ್ಸರಿ ಕೊಡ್ತಾರೆ. ಬೇಸ್ಡ್ ಆನ್ ದ ಡೇಟ್ಸ್ ವಿ ಹ್ಯಾವ್ ಟು ಐಡೆಂಟಿಫೈ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಆಸ್ ವೆಲ್ ಆಸ್ ದ ರೇಟ್ ಈಸ್ ಆಲ್ಸೋ ಗಿವನ್ ಇನ್ ದ ಕ್ವೆಶ್ಚನ್ ಇಟ್ ಸೆಲ್ಫ್. So we need to calculate, we need to identify the interest on drawings according to their date of drawings, according to their rate of percentage as well as according to their total product. ಸೊ ಈ ಫಸ್ಟ್ ಮೆಥಡ್, ಈ ಪ್ರಾಡಕ್ಟ್ ಮೆಥಡಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರಾಡಕ್ಟ್. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅವನು ಎಷ್ಟು ವಿಡ್ರಾ ಮಾಡಿರ್ತಾನಲ್ಲ ಆ ವಿಡ್ರಾ ಮಾಡಿರೋ ಅಷ್ಟು ಅಮೌಂಟ್ಗಳನ್ನು ಆ್ಯಡ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಏಪ್ರಿಲ್ ತಿಂಗಳಲ್ಲಿ 5,000 ವಿಡ್ರಾ ಮಾಡಿರ್ತಾನೆ, ಮತ್ತು ಜೂನಲ್ಲಿ 5,000 ಮಾಡ್ತಾನೆ, ಜುಲೈಯಲ್ಲಿ 10,000 ಮಾಡ್ತಾನೆ, ನೆಕ್ಸ್ಟು ಡಿಸೆಂಬರಿಗೆ 10,000 ಮಾಡ್ತಾನೆ. ಟೋಟಲ್ ಅವನು ಎಷ್ಟು ವಿಡ್ರಾ ಮಾಡ್ದಂಗಾಯಿತು? 30,000 ವಿಡ್ರಾ ಮಾಡ್ದಂಗಾಯಿತು. ಅವನು ಎಷ್ಟು ವಿಡ್ರಾ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡ್ತೀವಲ್ವ ಟೋಟಲು, ಅದಕ್ಕೇನಂತ ಹೇಳ್ತೀವಿ? ಟೋಟಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ದ ಟೋಟಲ್ ಪ್ರಾಡಕ್ಟ್ ಆಫ್ ವೇರಿಯಸ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್ ಇಸ್ ದ ಸಮ್ ಆಫ್ ದ ಟೋಟಲ್ ಪ್ರಾಡಕ್ಟ್ಸ್ ಆಫ್ ವೇರಿಯಸ್ ಡ್ರಾಯಿಂಗ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಪ್ರತಿ ಆ ಹೋಲ್ ಇಯರಲ್ಲಿ ಎಷ್ಟು ಟೋಟಲ್ ಅಮೌಂಟ್ ಅವ್ನು ವಿಡ್ರಾ ಮಾಡಿರ್ತಾನೆ ಆ ವಿಡ್ರಾ ಮಾಡಿರೋಂತಹ ಟೋಟಲ್ ಅಮೌಂಟಿಗೆ ಏನಂತ ಹೇಳ್ತೀವಿ ನಾವು? ಟೋಟಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೆಪ್ 2 ಏನು ಮಾಡಬೇಕು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಫಸ್ಟ್ ಎಷ್ಟು ಅವ್ನು ಟೋಟಲ್ ವಿಡ್ರಾ ಮಾಡಿದ್ದಾನೆ ಅಂತ ಐಡೆಂಟಿಫೈ ಮಾಡಬೇಕು ಸ್ಟೆಪ್ 1ಅಲ್ಲಿ. ಸ್ಟೆಪ್ 2ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅವನು ವಿಡ್ರಾ ಮಾಡಿರೋ ಅಂತಹ ಡ್ರಾಯಿಂಗ್ಸ್ಗೆ ಎಷ್ಟು ಇಂಟ್ರೆಸ್ಟನ್ನು ಪೇ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ದ ಟೋಟಲ್ ಪ್ರಾಡಕ್ಟ್ ಫಾರ್ 1 unit, say a month. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಟೋಟಲ್ 12 monthsಲ್ಲಿ 1 monthಗೆ ಅವನು ಎಷ್ಟು ಪೇ ಮಾಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾಕಂದರೆ ಎವ್ರಿ ಮಂತು ಅವನು ಅಮೌಂಟನ್ನು ವಿಡ್ರಾ ಮಾಡ್ತಿರೋದ್ರಿಂದ ಪ್ರತಿ ತಿಂಗಳಿಗೂ ಅವನು ಇಷ್ಟಿಷ್ಟು ಇಂಟ್ರೆಸ್ಟ್ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ಆರ್ಡರ್ ಟು ನೋ ದ ಪರ್ ಮಂತ್ ಇಂಟ್ರೆಸ್ಟ್ ರೇಟ್. 1 ಮಂತ್ಗೆ ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದೇ ಪ್ರಾಡಕ್ಟ್ ಮೆಥಡ್.
ಸೊ ಪ್ರಾಡಕ್ಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಿಗೆ ಫಾರ್ಮುಲಾ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಡೈರೆಕ್ಟ್ ಮೆಥಡಲ್ಲಿ ಏನಿತ್ತು ನೋಡಿ, ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇತ್ತು ಇಂಟು ರೇಟ್ ಇತ್ತು ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡಿವೈಡೆಡ್ ಬೈ 12 ಮಂತ್ಸ್. ಇಲ್ಲಿ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಟೋಟಲ್ ಅಮೌಂಟ್ ಅವರೇ ಕೊಟ್ಟು ಬಿಡ್ತಿದ್ರು, ಹಾಗಾಗಿ ನಾವು ಇನ್ನು ಎಷ್ಟು ಮಂತ್ ಉಳಿದಿದೆ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಬಟ್ ಪ್ರಾಡಕ್ಟ್ ಮೆಥಡಲ್ಲಿ ಏನು ಮಾಡ್ತೀವಿ, ಪ್ರತಿಯೊಂದು ತಿಂಗಳಿಗೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಜೂನಲ್ಲಿ ವಿತ್ಡ್ರಾ ಮಾಡೋದನ್ನ, ಹಾಗಾದರೆ ಏಪ್ರಿಲ್ ತನಕ ನೆಕ್ಸ್ಟ್ ಇಯರ್ ಮಾರ್ಚ್ ತನಕ ಎಷ್ಟಾಯಿತು, ಸೆಪ್ಟೆಂಬರಲ್ಲಿ ವಿತ್ಡ್ರಾ ಮಾಡೋದನ್ನ ಸೆಪ್ಟೆಂಬರಿಂದ ನೆಕ್ಸ್ಟ್ ಮಾರ್ಚಿಗೆ ಎಷ್ಟಾಯಿತು, ಡಿಸೆಂಬರಲ್ಲಿ ವಿತ್ಡ್ರಾ ಮಾಡೋದನ್ನ ಡಿಸೆಂಬರಿಂದ ನೆಕ್ಸ್ಟ್ ಮಾರ್ಚಿಗೆ ಎಷ್ಟಾಯಿತು. ಪ್ರತಿಯೊಂದು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ವಿತ್ ಡ್ರಾಯಿಂಗ್ಸಿಗೂ ಕೂಡ ಪ್ರಾಡಕ್ಟ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಫಾರ್ಮುಲಾ ಏನಾಗುತ್ತೆ, ಟೋಟಲ್ ಪ್ರಾಡಕ್ಟ್ ಹೇಳಿದೆ ನಾನು ಆಗಲೇ. ಟೋಟಲ್ ಪ್ರಾಡಕ್ಟ್ ಅಂದರೆ ಎಷ್ಟು ಅವನ ಅಮೌಂಟನ್ನು ವಿತ್ಡ್ರಾ ಮಾಡಿರ್ತಾನೆ, ಡ್ರಾಯಿಂಗ್ಸ್ ಅಮೌಂಟು ಅಷ್ಟನ್ನು ಆ್ಯಡ್ ಮಾಡ್ಕೊಂಡು ಏನು ಟೋಟಲ್ ಸಿಗುತ್ತೆ ಅದಕ್ಕೆ ಟೋಟಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇಂಟು ರೇಟ್ ಅಂತ ಹೇಳಿದ್ರೆ ಪರ್ಸೆಂಟೇಜ್, ಗೊತ್ತು ನಿಮಗೆ ಪರ್ಸೆಂಟೇಜ್ ಎಷ್ಟಿದೆ ಅಷ್ಟು ಪರ್ಸೆಂಟೇಜ್, ಇಂಟು 1/12. 12 ಮಂತ್ಸಲ್ಲಿ ಒಂದು ಮಂತಿಗೆ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ದ ಪ್ರಾಡಕ್ಟ್ ಮೆಥಡ್ ಕ್ಯಾನ್ ಬಿ ಫಾಲೋಡ್ ವೆನ್ ದ ಫಾಲೋಯಿಂಗ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಪ್ರಾಡಕ್ಟ್ ಮೆಥಡನ್ನು ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ದ ಅಮೌಂಟ್ಸ್ ಆರ್ ವಿತ್ಡ್ರಾನ್ 2 or more times ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್. ಒಂದೇ ಟೈಮ್ ವಿತ್ಡ್ರಾ ಮಾಡಿದ್ರೆ ಏನು ಮಾಡ್ತೀವಿ ನಾವು, ಡೈರೆಕ್ಟ್ ಮೆಥಡ್ ಅಥವಾ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್, ಸ್ಪೆಸಿಫಿಕ್ ರೇಟ್ ಮೆಥಡಲ್ಲಿ ಏನು ಮಾಡ್ತೀವಿ, ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ಅದೇ ಪ್ರಾಡಕ್ಟ್ ಮೆಥಡಲ್ಲಿ ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ವೆನ್ ದ ಅಮೌಂಟ್ಸ್ ಆರ್ ವಿತ್ಡ್ರಾನ್ 2 or more times ಡ್ಯೂರಿಂಗ್ ದ ಅಕೌಂಟಿಂಗ್ ಇಯರ್. 2 ಸತಿಗಿಂತ ಜಾಸ್ತಿ ಆವಾಗ ವಿತ್ಡ್ರಾ ಮಾಡ್ತೇನೆ. 3 times ಆಗ್ಬೋದು, 4 times ಆಗ್ಬೋದು, 6 times ಆಗ್ಬೋದು, 8 times ಆಗ್ಬೋದು, 12 times ಆಗ್ಬೋದು. ಅಥವಾ 1 ಇಯರಿಗೆ ಎಷ್ಟು 12 ಮಂತ್ಸ್ ಇರುತ್ತೆ, 12 ಮಂತ್ಸಿಗೆ 12 times ಆಗ್ಬೋದು. ಅವನು ಎಷ್ಟು ಸಲ ವಿತ್ಡ್ರಾ ಮಾಡ್ತಾನೆ, ಬಟ್ ದಟ್ ಶುಡ್ ಬಿ ಮೋರ್ ದ್ಯಾನ್ 2 times. 2 timesಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಆವಾಗ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಮಾಡ್ತೀವಿ. ನೆಕ್ಸ್ಟ್, ದ ಡೇಟ್ ಆಫ್ ವೇರಿಯಸ್ ವಿತ್ಡ್ರಾಲ್ ಆನ್ ಸ್ಪೆಸಿಫೈಡ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್. ಸೊ ಡೇಟ್ ಕೂಡ ಏನಿರಬೇಕು, ಚೇಂಜ್ ಇರಬೇಕು. ಪ್ರತಿ ತಿಂಗಳು 1ನೇ ತಾರೀಕಿಗೆ ಮಾಡೋದು, ಇಲ್ಲ ಪ್ರತಿ ತಿಂಗಳು 15ಗೆ ಮಾಡೋದು, ಇಲ್ಲ ಪ್ರತಿ ತಿಂಗಳು 31ಗೆ ಮಾಡೋದು, ಆ ಥರ ಇರಬಾರ್ದು. ಈ ಮಂತ್ ಫಸ್ಟಿಗೆ ಮಾಡಿದ್ರೆ ನೆಕ್ಸ್ಟ್ ಮಂತ್ 15ಗೆ ಮಾಡಬೇಕು, ಇಲ್ಲ ಅದ್ರ ನೆಕ್ಸ್ಟ್ ಮಂತ್ 31ಗೆ ಮಾಡಬೇಕು. ಡೇಟ್ ಏನಿರಬೇಕು ಇಲ್ಲಿ, ವೇರೀಸ್ ಫ್ರಮ್ 1 month to another month. ಸೊ ಪ್ರತಿ ತಿಂಗಳು ಒಂದೇ ಡೇಟಿಗೆ ವಿತ್ಡ್ರಾ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್ ಹೇಳ್ತೀವಿ. ಪ್ರತಿ ತಿಂಗಳು 15ನೇ ತಾರೀಕಿಗೆ ವಿತ್ಡ್ರಾ ಮಾಡ್ತಿದ್ದಾನೆ ಅಂದರೆ ಅಟ್ ದ ಮಿಡಲ್ ಆಫ್ ಈಚ್ ಮಂತ್ ಅಂತ ಹೇಳ್ತೀವಿ. ಪ್ರತಿ ತಿಂಗಳು ಎಂಡಿಗೆ ವಿತ್ಡ್ರಾ ಮಾಡ್ತಿದ್ದಾನೆ ಅಂದರೆ ಅಟ್ ದ ಎಂಡ್ ಆಫ್ ಈಚ್ ಮಂತ್ ಅಂತ ಹೇಳ್ತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ನಾವು ಅಂಡರ್ ಆವ್ರೇಜ್ ಪೀರಿಯಡ್ ಮೆಥಡ್. ನೆಕ್ಸ್ಟ್ ಮೆಥಡ್ ಇದೆಯಲ್ಲ ಇದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು ವೆನ್ ದ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಆರ್ ದ ಡೇಟ್ ಆಫ್ ಡ್ರಾಯಿಂಗ್ಸ್ ಇಸ್ ವೇರೀಸ್ ಫ್ರಮ್ 1 month to another month. ಈ ಮಂತು ಫಸ್ಟಿಗೆ ಮಾಡಿದ್ದಾನೆ ಅಂದರೆ ನೆಕ್ಸ್ಟ್ ಮಂತ್ 15ಗೆ, ಅದ್ರ ನೆಕ್ಸ್ಟ್ ಮಂತ್ 30ಗೆ, ಆ ಥರ ಚೇಂಜಸ್ ಇರುತ್ತೆ ಡೇಟು. ನೆಕ್ಸ್ಟ್ ಥರ್ಡ್ ಒನ್, ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಸ್ಪೆಸಿಫೈಡ್. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಪ್ರಾಬ್ಲಮಲ್ಲೂ ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕಂಪಲ್ಸರಿ ಕೊಟ್ಟಿರ್ತಾರೆ. ನೆಕ್ಸ್ಟ್, ದ ಅಮೌಂಟ್ ಆಫ್ ವಿತ್ಡ್ರಾನ್ಸ್ ಆನ್ ಡಿಫರೆಂಟ್ ಡೇಟ್ಸ್ ಮೇ ಆರ್ ಮೇ ನಾಟ್ ಬಿ ಯೂನಿಫಾರ್ಮ್. ಈ ಮಂತ್ 1ನೇ ತಾರೀಕಿಗೆ 5,000 ವಿತ್ಡ್ರಾ ಮಾಡ್ತಾನೆ, ನೆಕ್ಸ್ಟ್ 15ಕ್ಕೆ ಅವನು 5,000ನೇ ಮಾಡ್ಬೋದು, 5,000ಕ್ಕಿಂತ ಕಡಿಮೆನಾದರೂ ಮಾಡ್ಬೋದು, 5,000ಕ್ಕಿಂತ ಜಾಸ್ತಿನಾದರೂ. ಇಲ್ಲಿ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ. ಪ್ರತಿ ತಿಂಗಳು ನೀನು 5,000 ವಿತ್ಡ್ರಾ ಮಾಡ್ಕೋಬೇಕು, ಇಲ್ಲ ಎವ್ರಿ ಮಂತ್ ನೀನು 10,000 ವಿತ್ಡ್ರಾ ಮಾಡಬೇಕು ಅಂತ ಯಾವುದು ಕಂಪಲ್ಸರಿ ಇರೋದಿಲ್ಲ ಅವರಿಗೆ. ದೆ ಕ್ಯಾನ್ ವಿತ್ಡ್ರಾ ದ ಸೇಮ್ ಅಮೌಂಟ್ ಆರ್ ಮೇ ನಾಟ್ ಬಿ ದ ಸೇಮ್ ಅಮೌಂಟ್. ಅದೇ ಅಮೌಂಟ್ ವಿತ್ಡ್ರಾ ಮಾಡ್ಬೋದು, ಇಲ್ಲ ಅದಕ್ಕಿಂತ ಜಾಸ್ತಿನಾದರೂ ಮಾಡ್ಬೋದು, ಐದರ್ ಲೆಸ್ ದ್ಯಾನ್ ದಟ್ amount. Last one, the interval between 2 withdrawals may be uniform or may not be uniform. 2 withdrawals intervals ಅಂದರೆ 1 month ಅದ್ರ ನೆಕ್ಸ್ಟ್ ಮಂತ್ ಆದರೂ ಮಾಡ್ಬೋದು, ಇಲ್ಲ ಅದ್ರ ನೆಕ್ಸ್ಟ್ ಮಂತ್ ಆದರೂ ಮಾಡ್ಬೋದು, ಪ್ರಿಸೀಡಿಂಗ್ ಮಂತ್ಸ್ಗಳಾದರೂ ಮಾಡ್ಬೋದು. ಯಾವುದೇ ಕಂಪಲ್ಸರಿ ಎವ್ರಿ ಮಂತ್ ಏನು ವಿತ್ಡ್ರಾ ಮಾಡಬೇಕು, ಇಲ್ಲ ಎವ್ರಿ 2 months ಒನ್ಸ್ ವಿತ್ಡ್ರಾ ಮಾಡಬೇಕು, ಯಾವುದೇ ರೀತಿ ಕಂಪಲ್ಸರಿ ಇರೋದಿಲ್ಲ. ಕಂಪಲ್ಸರಿ ಆದರೂ ಇರ್ಬೋದು, ಇಲ್ಲ ಕಂಪಲ್ಸರಿ ಇರದೇನಾದರೂ ಇರ್ಬೋದು. ಅವ್ನು ಯಾವಾಗ ಬೇಕಾದ್ರೂ ವಿತ್ಡ್ರಾ ಮಾಡ್ಬೋದು. ಪಾರ್ಟ್ನರ್ಸ್ ಇಸ್ ಫ್ರೀ ಟು do his amount of drawings, but at any cost they have to pay the amount of interest. This method is very compulsory. This will ask for 6 marks. Last method is average period method or shortcut method. Average period method ಅಂತ ಹೇಳಿದ್ರೆ, under the average period method or shortcut method, interest is charged at the specified rate on the total of monthly drawings of uniform interval and uniform amounts for a period which is the average of the longest period involved in the first monthly withdrawal and the shortest period involved in the various withdrawals during the accounting period. The monthly drawings may be at the beginning of every month or at the middle of every month or at the ಎಂಡ್ ಆಫ್ ಎವ್ರಿ ಮಂತ್. ಇಲ್ಲಿ ಏನು ಮಾಡ್ತಾರೆ, ಆವ್ರೇಜ್ ಪೀರಿಯಡ್ ಮೆಥಡ್ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾರ್ಟ್ನರ್ಸ್ ಆವ್ರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ಕಟ್ ಮೆಥಡಲ್ಲಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಟ್ ದ ಸ್ಪೆಸಿಫೈಡ್ ರೇಟ್
ಆನ್ ದ ಟೋಟಲ್ ಆಫ್ ಮಂತ್ಲಿ ಡ್ರಾಯಿಂಗ್ಸ್ ಆ ಮಂತ್ ಎಂಡಲ್ಲಿ ಅವನು ಎಷ್ಟು ವಿಡ್ರಾ ಮಾಡಿರ್ತಾನೆ ಆ ವಿಡ್ರಾ ಮಾಡಿರೋ ಅಮೌಂಟ್ ಮೇಲೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಆಫ್ ಯೂನಿಫಾರ್ಮ್ ಇಂಟರ್ವಲ್ಸ್, ವಿಚ್ ಮೀನ್ಸ್ ಎವ್ರಿ ಮಂತ್ ಹಿ ಈಸ್ ಗೋಯಿಂಗ್ ಟು ವಿಡ್ರಾ 1000 rupees, or every month he is going to withdraw 5000 rupees, or every month he has to withdraw 10,000 rupees, but the amount is fixed for all the accounting period. accounting months ಏನಿರುತ್ತೆ ಅಷ್ಟು accounting monthsಗೆ ಆ ಅಮೌಂಟು ಸೇಮ್ ಇರಬೇಕು. ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಂತ ಹೇಳಿದ್ರೆ ಟೋಟಲ್ 12 months, ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಂತ ಹೇಳಿದ್ರೆ 1 month. ಮಿನಿಮಮ್ ಅವನು 1 month ಆದರೂ ಅಮೌಂಟನ್ನು ಯೂಸ್ ಮಾಡ್ಕೋಬೇಕು, ಮ್ಯಾಕ್ಸಿಮಮ್ 12 months ಅಮೌಂಟನ್ನು ಯೂಸ್ ಮಾಡ್ಕೋಬೇಕು. ಬೇಸ್ಡ್ ಆನ್ ದಿಸ್ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ he can withdraw the money at the beginning of each month. April 1st, June 1st, May 1st, July 1st, August 1st, September, October, November. ಪ್ರತಿ ತಿಂಗಳು ಫಸ್ಟಿಗೆ ಅವನು ವಿಡ್ರಾ ಮಾಡಿದ್ರೆ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂತ ಹೇಳ್ತೀನಿ. 15/4, 15/5, 15/6 ಈಚ್ ಮಂತ್ 15th ಡೇಟಿಗೆ ವಿಡ್ರಾ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ವಿತ್ಡ್ರಾಲ್ ಎಟ್ ದ ಮಿಡಲ್ ಆಫ್ ಈಚ್ ಮಂತ್ ಅಂತ ಹೇಳ್ತೀವಿ. 30 April, 31st May, 30 June, 31st July, 31st August, ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಮಂತ್. ಪ್ರತಿ ಮಂತ್ ಎಂಡಿಗೆ ಅವನು ವಿಡ್ರಾ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ, ಎಟ್ ದ ಎಂಡ್ ಆಫ್ ಈಚ್ ಮಂತ್. ಆ್ಯಾವ್ರೇಜ್ ಪೀರಿಯಡ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಟ್ ದ ಮಿಡಲ್ ಆಫ್ ಈಚ್ ಮಂತ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಟ್ ದ ಎಂಡ್ ಆಫ್ ಈಚ್ ಮಂತ್. ಬೇಸ್ಡ್ ಆನ್ ದೀಸ್ 3 ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಫಸ್ಟ್ ಸ್ಟೆಪ್ ಏನೇನು ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ 3 ಸ್ಟೆಪ್ ಬರುತ್ತೆ. ಇದರಲ್ಲಿ ಫಸ್ಟ್ ಸ್ಟೆಪ್ ಇಂಟ್ರೆಸ್ಟ್ ಆನ್ ಆ್ಯಾವ್ರೇಜ್ ಪೀರಿಯಡ್, ಅಂದರೆ ಅವ್ನು ಟೋಟಲ್ ಎಷ್ಟು ಮಂತ್ ಆ್ಯಾವ್ರೇಜ್ ಯೂಸ್ ಮಾಡಿರ್ಬೋದು. 2 months ಯೂಸ್ ಮಾಡಿದಾನ, 6 months ಯೂಸ್ ಮಾಡಿದಾನ, 12 months ಯೂಸ್ ಮಾಡಿದಾನ, ಎಷ್ಟು ಆ್ಯಾವ್ರೇಜ್ ಯೂಸ್ ಮಾಡಿದ್ದಾನೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್. ಒಂದು ವರ್ಷದಲ್ಲಿ ಟೋಟಲ್ ಎಷ್ಟು ಲಾಂಗೆಸ್ಟು 12 months ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಂದರೆ ಎಷ್ಟಾಗುತ್ತೆ 1 month, ಶಾರ್ಟೆಸ್ಟು 12 months, ಲಾಂಗೆಸ್ಟ್ ಎರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಮಾಡಿದ್ರೆ ಆ್ಯಾವ್ರೇಜ್ ಪೀರಿಯಡ್ 13/2 ಆಗುತ್ತೆ, ಮಿಡಲ್ ಆಫ್ ಎವ್ರಿ ಮಂತ್ ಮಾಡಿದ್ರೆ ಆ್ಯಾವ್ರೇಜ್ ಪೀರಿಯಡ್ 12/2 ಆಗುತ್ತೆ, ಎಂಡ್ ಆಫ್ ಎವ್ರಿ ಮಂತ್ ಮಾಡಿದ್ರೆ 11/2. ಇದು ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಯಾವ ಥರ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಸ್ಟೆಪ್ 2 ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್. ಒಂದು ತಿಂಗಳಿಗೆ 1000 ಆದರೆ 12 monthsಗೆ ಎಷ್ಟಾಗುತ್ತೆ 12,000 rupees. ಆ ಥರ ಕ್ಯಾಲ್ಕುಲೇಟ್ ಮಾಡಿದೆ. ಥರ್ಡ್ ಒನ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್. ಫಾರ್ಮುಲಾ ಇಸ್ ಟೋಟಲ್ ಡ್ರಾಯಿಂಗ್ಸ್ ಇಂಟು ಆ್ಯಾವ್ರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1 divided by 12. ಟೋಟಲ್ ಡ್ರಾಯಿಂಗ್ಸ್ ಎಷ್ಟು ಇಂಟು ಆ್ಯಾವ್ರೇಜ್ ಪೀರಿಯಡ್ ಇಲ್ಲಿದೆಯಲ್ಲ ಇದಕ್ಕೆ ಆ್ಯಾವ್ರೇಜ್ ಪೀರಿಯಡ್ ಅಂತ ಹೇಳ್ತೀವಿ. ಬಿಗಿನಿಂಗಲ್ಲಿ ಮಾಡಿದ್ರೆ ಎಷ್ಟಾಗುತ್ತೆ, ಮಂತ್ ಮಿಡಲಲ್ಲಿ ಮಾಡಿದ್ರೆ ಎಷ್ಟಾಗುತ್ತೆ, ಎಂಡಲ್ಲಿ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಇದಕ್ಕೆ ಆ್ಯಾವ್ರೇಜ್ ಪೀರಿಯಡ್ ಅಂತ ಹೇಳ್ತೀವಿ. ಇಂಟು ರೇಟ್ ಪರ್ಸೆಂಟೇಜು ಇಂಟು 1 divided by 12. 1 divided by 12 ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಟೋಟಲ್ 12 monthsಲ್ಲಿ 1 monthಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಈ 3 ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು. ನಮಗೆ ಕಂಪಲ್ಸರಿ ಬರೋದು ಒಂದು ಪ್ರಾಡಕ್ಟ್ ಮೆಥಡ್, ಅನದರ್ ಒನ್ ಈಸ್ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಇಂಟ್ರೆಸ್ಟ್ ಆನ್ drawings. Thank you.